ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಂದ ಬಯಸ್ಕೊಳ್ಳೋಕ್ಕೆ ಬಂದಿದ್ದೀನಿ ನಿಮ್ಮೆಲ್ಲರ ಹತ್ರನೂ. ಯಾಕೆ ಅಂದರೆ ಎಚ್ಚರಿಕೆಗಳ ವಿಡಿಯೋ ತೊಗೊಂಡಿದ್ದೀನಿ. ಎಲ್ಲರೂ ಸಹ ಶುಭ ವಿಚಾರಗಳ ವಿಡಿಯೋ ಬಂದಾಗ ಒಂಥರ ಕಮೆಂಟ್ಸ್ಗಳು, ಎಚ್ಚರಿಕೆಗಳ ವಿಡಿಯೋ ಬಂದಾಗ ಶುಭ ವಿಚಾರ ವಿಡಿಯೋ ನೋಡೋದೇ ಇಲ್ಲ, ನಮ್ಮನ್ನು ಎದುರಿಸೋಕೆ ಬಂದುಬಿಟ್ಟಿದ್ದೀರಾ, ಬರೀ ಒಂದು ಒಳ್ಳೆ ಮಾತಾಡ್ರಿ, ಒಂದು ಒಳ್ಳೇದು ಹೇಳೋದಲ್ರಿ, ಯಾವಾಗ ನೋಡ್ರು ಬರೀ ಎದುರಿಸ್ತಾನೆ ಇರ್ತೀರಾ ಅಂತ ಕಮೆಂಟ್ಸ್ಗಳು ಬೇರೆ. ಶುಭ ವಿಚಾರ ವಿಡಿಯೋನೇ ನೋಡಿರಲ್ಲ, ಅದು ಹಾಕಿರ್ತೀನಿ, ನೋಡಿರೋದಿಲ್ಲ, ಅವ್ರು ನೋಡೋದು ಇಲ್ಲ, ಆಯಿತಾ? ಸೊ ಆದ್ದರಿಂದ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕಂದ್ರೆ ನಿಯತ್ತಾಗಿ ನಾವು ಕೆಲಸ ಮಾಡಿದಾಗ ಈ ಥರ ನಿಂದನೆ ಬಂದರೆ ಗೊತ್ತು, ಸಾಮಾಜಿಕ ಜಾಲತಾಣ ಅಂದ್ರೇ ಹಂಗೆ, ಬಟ್ ಆದರೂ ಸಹ ಒಂದು ಸಲ ಬೇಜಾರಾಗುತ್ತೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋ ಇದಾಗಿರುತ್ತೆ. ಕನ್ಯಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಶುಭ ವಿಚಾರಗಳ ವಿಡಿಯೋ ಇನ್ನೊಂದು ಅಪ್ಲೋಡ್ ಆಗಿದೆ, ದಯವಿಟ್ಟು ನೋಡಿಲ್ಲ ಅಂದರೆ ನೋಡಿ, ಚಾನಲ್ನಲ್ಲೇ ಇರ್ತದೆ, ಗೊತ್ತಾಯ್ತಲ್ವಾ? ನೋಡ್ಬೋದು. ಇದು ಎಚ್ಚರಿಕೆಗಳ ವಿಡಿಯೋ ಆದ್ದರಿಂದ ಇದರಲ್ಲಿ ಎಚ್ಚರಿಕೆಗಳನ್ನೇ ಹೇಳಬೇಕಾಗತ್ತೆ, ಒಳ್ಳೇದು ಹೇಳೋಕ್ಕಾಗಲ್ಲ. ಅಂದರೆ ಏನೇನು ಸಮಸ್ಯೆಗಳಾಗಬಹುದು, ಅದನ್ನು ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳುವಂಥದ್ದು. ನಿಮ್ಮನ್ನೇನೋ ಎದುರಿಸ್ಬಿಟ್ರೆ ನನಗೇನು ಒಳ್ಳೇದಾಗಲ್ಲ, ಗೊತ್ತಾಯ್ತಲ್ವಾ? ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ಳಿ. ಸೆಪ್ಟೆಂಬರ್ ತಿಂಗಳ ಗ್ರಹ ಸ್ಥಿತಿಗಳನ್ನು ಮೊದಲನೇದಾಗಿ ನೋಡ್ಕೊಳಕ್ಕೆ ಹೋಗೋಣ. ಸಿಂಹ ರಾಶಿಯಲ್ಲಿ 15ನೇ ತಾರೀಕಿನ ತನಕ ರವಿ ಇರ್ತಾನೆ, ಆಮೇಲೆ ಕನ್ಯಾ ರಾಶಿಗೆ ಹೋಗ್ತಾನೆ. 23ನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿ ಬುಧ ಇರ್ತಾನೆ, ಆಮೇಲೆ ಕನ್ಯಾ ರಾಶಿಗೆ ಹೋಗ್ತಾನೆ. 18ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಶುಕ್ರ ಇರ್ತಾನೆ, ಆಮೇಲೆ 18ನೇ ತಾರೀಕಿಂದ ತುಲಾ ರಾಶಿಗೆ ಹೋಗ್ತಾನೆ. ಕುಜಗ್ರಹ ಮಾತ್ರ 1ನೇ ತಾರೀಕಿಂದ ಫುಲ್ ಇಡೀ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯಲ್ಲಿ ಇರ್ತಾನೆ. ಹೀಗೆ ಪ್ರಧಾನವಾದ ಗ್ರಹ ಸ್ಥಿತಿಗಳು ಅನ್ಬೋದು. ಚಂದ್ರನ ಹೊರತುಪಡಿಸಿದ್ರೆ ಇನ್ನು 6ನೇ ಮನೆಯಲ್ಲಿ ಶನಿ, 7ನೇ ಮನೆಯಲ್ಲಿ ರಾಹು, ನಿಮ್ಮ ರಾಶಿಯಲ್ಲೇ ಕೇತು, ನಾರ್ಮಲ್ ಇದು, ಆಯಿತಾ? ಆಮೇಲೆ 9ನೇ ಮನೆಯಲ್ಲಿ ಗುರು, ಒಳ್ಳೆ ಗುರುಬಲ, ಒಳ್ಳೆಯದಾಗಲಿ. ಹೀಗಿರುವಾಗ ಏನೇನು ಎಚ್ಚರಿಕೆ, ರಹಸ್ಯಮಯವಾಗಿ ಏನು ಸಮಸ್ಯೆಗಳಾಗಬಹುದು, ಯಾವ ವಿಚಾರ ಸೀರಿಯಸ್ ಆಗಿ ತೆಗೆದುಕೊಂಡು ಯೋಚನೆ ಮಾಡಬೇಕಾದಂಥದ್ದು ಮಾತ್ರ ತಿಳಿಸ್ತಾನೆ, ಆಯಿತಾ? ನೋಡಿ, ನಿಮಗೆ ರಾಶ್ಯಾಧಿಪತಿಯಾದ ಬುಧನೇ 23ನೇ ತಾರೀಕಿನ ತನಕ ವೇಗದಲ್ಲಿ ಇರ್ತಾನೆ, ಹಾಗೂ ಕರ್ಮಸ್ಥಾನದಲ್ಲಿ ಕುಜ ಇರ್ತಾನೆ. ನಿಮಗೆ ಬುಧ ಕರ್ಮಾಧಿಪತಿ ವೇಗದಲ್ಲಿ, ಅಷ್ಟಮಾಧಿಪತಿ ಕರ್ಮಸ್ಥಾನದಲ್ಲಿ, ಅದು ಕುಜಗ್ರಹ ಅಂತಂದಾಗ ಸ್ಪಷ್ಟವಾಗಿ ಕಾಣುವಂಥದ್ದೇನು ಗೊತ್ತಾ? ಕನ್ಯಾ ರಾಶಿಯವರು ಅತ್ಯಂತ ಎಂತ ಹೇಳ್ತೀವಿ, ನಿಮಗೆ ಸಿಟ್ಟು ಮಾಡ್ಕೊಳ್ಳೋದು, ಜಗಳ ಮಾಡುವಂಥದ್ದು, ಎಲ್ಲಿ ಕೆಲಸ ಮಾಡೋ ಜಾಗದಲ್ಲಿ. ಕನ್ಯಾ ರಾಶಿಯವರು ಕೆಲಸ ಮಾಡದಿರೋ ಜಾಗದಲ್ಲಿ ಸಿಟ್ಟು ಮಾಡ್ಕೊಳ್ಳೋದು ಅಂದರೆ ಅಂತ ಹೇಳ್ತೀವಿ, ನಿಮಗೆ ಬಿಗುವಿನ ವಾತಾವರಣ. ಈ ನ್ಯೂಸ್ ಚಾನೆಲ್ಗಳಲ್ಲಿ ಹೇಳ್ತಾರಲ್ಲ, ಬಹಳ ಬಿಗುವಿನ ವಾತಾವರಣ ಇತ್ತು, ಉದ್ರಿಕ್ತ ವಾತಾವರಣ ಅಂತೆಲ್ಲ ಹೇಳ್ತಾರಲ್ಲ, ಅದು ನಿಮ್ಮ ಕೆಲಸದ ಜಾಗದಲ್ಲಿ 23ನೇ ತಾರೀಕಿನ ತನಕ ನಿಮ್ಮ ಕೆಲಸದ ಜಾಗದಲ್ಲಿ ಬಹಳ ಉದ್ರಿಕ್ತ ವಾತಾವರಣ ಇರ್ತದೆ. ಕುಜ 10ನೇ ಮನೆ ಇರೋದ್ರಿಂದ, 10ನೇ ಮನೆ ಅಧಿಪತಿ 12ನೇ ಮನೆ ವ್ಯಯಾಧಿಪತಿಯೊಂದಿಗೆ ವೇಗದಲ್ಲಿ ಬುಧ, ಆದ್ದರಿಂದಾಗಿ ನೀವು ಜಾಬನ್ನು ರಿಸೈನ್ ಮಾಡುವ ಸಾಧ್ಯತೆಯೂ ಚಿರ ಜಾಸ್ತಿ ಇರುತ್ತೆ. 23ನೇ ತಾರೀಕಿನ ತನಕ ನಿಮ್ಮ ಜಾಬ್ ಬಗ್ಗೆ ಏನೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಕನ್ಯಾ ರಾಶಿಯವರಿಗೆ ಅವ್ರ ಜಾಬ್ ಬಗ್ಗೆ ಏನೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕೆ? ಕರ್ಮಾಧಿಪತಿ ವ್ಯಯಾಧಿಪತಿಯೊಂದಿಗೆ ಕರ್ಮಾಧಿಪತಿಯ ಯುತಿ, ಆಯಿತಾ? ಆಮೇಲೆ ಕರ್ಮಸ್ಥಾನದಲ್ಲಿ ಕುಜ ಅಷ್ಟಮಾಧಿಪತಿ. ಈ ಜಗಳ ಮನಸ್ತಾಪಗಳು ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಆದರೂ ಉದ್ಯೋಗದಲ್ಲಿ ಸಮಸ್ಯೆನಾ? ಹೌದು. ಯಾಕೆ? ಅಷ್ಟಮಾಧಿಪತಿಯಾಗಿ ಕರ್ಮಸ್ಥಾನದಲ್ಲಿರೋದ್ರಿಂದಾಗಿ ಆರೋಗ್ಯ ಬಾಧೆಗಳಿಂದಾಗಿ ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ನಿಮಗೆ ಹೋಗ್ಬೇಕಿತ್ತು ಸರ್ ಜಾಬ್ಗೆ, ಆದರೆ ರಜಾ ಹಾಕ್ಕೊಂಡು, ಹುಷಾರಿಲ್ಲ ರಜಾ ಹಾಕ್ಕೊಂಡಿದ್ದೀನಿ, ಒಂದಿಷ್ಟು ಲೀವ್ಗಳಿದ್ವು, ಆ ಲೀವ್ಗಳನ್ನೆಲ್ಲ ಬಳಸ್ಕೊತಾ ಇದ್ದೀನಿ. ಹೇಳ್ತಾರಲ್ಲ CL ಇನ್ನೊಂದಿಷ್ಟು ಹೇಳ್ತಾರೆ, ಒಂದಿಷ್ಟು ರಜೆಗಳು ಇರ್ತಾವಲ್ಲ, ವರ್ಷಕ್ಕೆ ಇಂದಿಷ್ಟು ರಜೆಗಳು ತೊಗೊಬೋದು ಅಂತ, ಅದೆಲ್ಲ ಹಾಕೋದು. ಆಮೇಲೆ ಪೇ ವಿದೌಟ್ ಲೀವ್ ವಿದೌಟ್ ಪೇ, ಸಂಬಳ ಇಲ್ದಿರೋವಂಥ ರಜೆಗಳು, ಅದನ್ನೆಲ್ಲದನ್ನು ಸಹ ಬಳಸ್ತಕ್ಕಂಥದ್ದು. ಒಟ್ಟ ನಿಮ್ಮ ರಜೆಗಳನ್ನ ಸುಮಾರು ಖಾಲಿ ಮಾಡ್ಕೊಂಡ್ಬಿಡ್ತೀರ ಆರೋಗ್ಯ ಬಾಧೆಗಳಿಂದಾಗಿ, ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಆಯಿತಾ? ಸೊ ಇದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರಿಂದ ಹೆಂಗೆ ಹೊರಗೆ ಬರೋದು? ಬುಧನ ಆರಾಧನೆ, ವಿಷ್ಣು ಸಹಸ್ರನಾಮ ಡೈಲಿ ಓದ್ಕೊಳ್ತಕ್ಕಂಥದ್ದು. ಡೈಲಿ ವಿಷ್ಣು ಸಹಸ್ರನಾಮ ಓದ್ತಾ ಇದ್ದರೆ ಈ ಪ್ರಾಬ್ಲಮಿಂದ ತಕ್ಕ ಮಟ್ಟಿಗೆ ಹೊರಗೆ ಬರ್ಬೋದು. ಅಥವಾ ವಿಷ್ಣು ಸಂಬಂಧಿತವಾದಂತಹ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಅರ್ಚನೆ ಪೂಜೆ, ಅಂದರೆ ರಂಗನಾಥ, ವಿಷ್ಣು, ರಾಮ, ಕೃಷ್ಣ, ನರಸಿಂಹ, ವೆಂಕಟೇಶ್ವರ, ಅದರ ದೇವಸ್ಥಾನಗಳು ಹೋಗಿ ಬರ್ತಕ್ಕಂಥದ್ದು ಇರಬಹುದು. ಇಲ್ಲ ವಿಶೇಷವಾಗಿ ನಾವು ದೇವತಾರಾಧನೆ ವಿಡಿಯೋ ಎಂಡಲ್ಲಿ ತಿಳಿಸ್ತಾರೆ, ಅದ್ರ ಬಗ್ಗೆ ಅದೇ ರೀತಿಯಲ್ಲಿ ನೀವು ವಿಶೇಷ ಆರಾಧನೆ, ಪ್ರಾರ್ಥನೆ, ಪೂಜೆಗಳನ್ನು ಮಾಡ್ಕೊಳ್ತಕ್ಕಂಥ ಇರ್ಬೋದು. ಜೊತೆಗೆ ಅಲ್ಲಿ ಕುಜಾನೂ ಇದ್ದಾನೆ. ಸೊ ಕುಜ ಇದ್ದಾಗ ಉದ್ರಿಕ್ತ ವಾತಾವರಣ, ಇದನ್ನು ಹೆಂಗೆ ಎದುರಿಸ್ಬೇಕು? ಶಾಂತತೆಯಿಂದ ಎದುರಿಸ್ಬೇಕು. ಅಲ್ಲಿ ಉದ್ರಿಕ್ತ ವಾತಾವರಣ ಇದೆ ಅಂದಾಗ ನೀವು ಸಹ ಪ್ರವೋಕ್ ಆಗಿಬಿಟ್ರೆ, ನೀವು ಸಹ ಏನೋ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ನೀವು ಪ್ರವೋಕ್ ಆದಾಗ ಅದು ಘರ್ಷಣೆ ಆಗ್ತದೆ, ಸಮಸ್ಯೆ ದೊಡ್ಡ ಆಗ್ತದೆ. ನೀವು ಹೇಳ್ತಾರಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಬಂದಂಗೆ ಆಗುತ್ತದು. ಸೊ ದಯವಿಟ್ಟು ಹಂಗೆ ಆಗದೆ ಇರಂಗೆ ನೋಡ್ಕೊಳ್ಳಿ, ಬಹಳ ಪ್ರಮುಖವಾದಂಥ ವಿಚಾರ ಇದು. ಒಂದನೇದು. ಎರಡನೇದು,
ಇದಕ್ಕೆಲ್ಲ ಪರಿಹಾರ, ವಿಶೇಷ ಪರಿಹಾರ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ವಿಶೇಷವಾದ ಪ್ರಸಾದವನ್ನು ಸಹ ಇದೆ, ಅದರ ಬಗ್ಗೆ ಎಲ್ಲ ತಿಳಿಸ್ತೇನೆ ನಿಮಗೆ. ನೆಕ್ಸ್ಟು ನೀವು ದಯವಿಟ್ಟು ಹೇಳ್ತೇನೆ, ಕನ್ಯಾ ರಾಶಿಯವರು ಅದೃಷ್ಟದ ಮೇಲೆ ಡಿಪೆಂಡ್ ಆಗಿ ಏನನ್ನೂ ಮಾಡಬೇಡಿ. ನಿಮಗೆ ಗುರುಬಲ ಇದೆ, ಒಪ್ಕೊಳ್ತೇನೆ ನಾನು. ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ, ಅದನ್ನೂ ಒಪ್ಕೊಳ್ತೇನೆ. ಆದರೆ ಸೆಪ್ಟೆಂಬರ್ 18ನೇ ತಾರೀಕಿನ ತನಕ ಭಾಗ್ಯಾಧಿಪತಿಯಾದ ಶುಕ್ರ ನಿಮ್ಮ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರ್ತಾನೆ. ಆದ್ದರಿಂದ ದಯವಿಟ್ಟು ಇದೊಂಥರ ಲಾಟ್ರಿ ಥರ ಮಾಡಿಬಿಡೋಣ, ಬಂದರೆ ಬಂದ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ತಪ್ಪಾಗ್ತದೆ. ಆದ್ದರಿಂದ 18ನೇ ತಾರೀಕಿನ ತನಕ ಕನ್ಯಾ ರಾಶಿಯವರಿಗೆ ಶೇರ್ ಮಾರ್ಕೆಟು ವರ್ಜ್ಯ, ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ 18ನೇ ತಾರೀಕು ತನಕ. 18ನೇ ತಾರೀಕಿನ ತನಕ ನೀವು ಏನಾದ್ರು ಈ ಫಿಲಮ್ ಫೀಲ್ಡಲ್ಲಿದ್ದರೆ ತುಂಬ ಸಮಸ್ಯೆಗಳನ್ನ ಎದುರಿಸ್ತೀರಾ ಕನ್ಯಾ ರಾಶಿಯವರಾಗಿದ್ದು, ಅಥವಾ ಈ ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದರೆ ತುಂಬ ಸಮಸ್ಯೆಗಳನ್ನ ಎದುರಿಸ್ತೀರಾ. ಆಮೇಲೆ ಈ ಇದಿರ್ತಾರಲ್ಲ, ಏನೋ ನಿಮ್ಮ ಬ್ಯಾಂಕಿಂಗ್ ಸೆಕ್ಟರ್ಸ್ಗಳಲ್ಲಿ ಕೆಲಸ ಮಾಡಿದ್ರೆ ತುಂಬ ಸಮಸ್ಯೆ ಎದುರಿಸ್ತೀರಾ. ಫ್ಯಾಷನ್ನು, ಬಟ್ಟೆ ಇತ್ಯಾದಿಗಳ ತುಂಬ ಸಮಸ್ಯೆಗಳಾಗುತ್ತೆ. ನೀವು ಬಿಸ್ನೆಸ್ ಮಾಡ್ತಕ್ಕಂಥ ಕನ್ಯಾ ರಾಶಿಯವರು, ವ್ಯಾಪಾರ ವ್ಯವಹಾರ ಮಾಡುವ ಕನ್ಯಾ ರಾಶಿಯವರಾಗಿದ್ದರೂ ಸುಮಾರು ಸಮಸ್ಯೆಗಳನ್ನ ಎದುರಿಸ್ತೀರಾ 18ನೇ ತಾರೀಕು. ಸೆಪ್ಟೆಂಬರ್ 18ನೇ ತಾರೀಕಿನ ತನಕ ಆ ವಿಚಾರಗಳಲ್ಲಿ ಬಹಳ ಬಹಳ ಕಷ್ಟಗಳಾಗಲಿದೆ. ಸೊ ಅದು ಬಹಳ ಪ್ರಮುಖವಾಗಿ ನಿಮಗೆ ಸಮಸ್ಯೆ ಆಗಿಬಿಡುತ್ತೆ. ಷಷ್ಠ್ಯಾಧಿಪತಿ ಶನೇಶ್ವರ ಬೇರೆ 6ನೇ ಮನೆಯಲ್ಲೇ ಕೂತ್ಕೊಂಡಿದ್ದಾನೆ. ಆದ್ದರಿಂದ ಬೇಗ ಬೇಗ ನಿಮಗೆ ಸಾಲ ಸಿಗೋಂಗೆ ಮಾಡಿಬಿಡ್ತಾನೆ. ಏನು ನಿಮ್ಗೆ ಅಂದರೆ ಸಾಕು ಸಾಲ ಸಿಕ್ಬಿಡ್ಬೇಕಂತ. ಆ ಥರ ಸಿಕ್ಕಾಗ ಏನಾಗ್ತದೆ, ಮೈಕೆ ಎಲ್ಲ ಸಾಲ ಆಗ್ತದೆ, ಊರು ತುಂಬ ಸಾಲ ಆಗ್ತದೆ. ಅದು ಸಾಲವನ್ನು ಕೊಂಬಾಗ ಹಾಲು ಕುಡ್ದಂಗೆ ನಿಮಗೆ ಭಾಳ ಖುಷಿ ಆಗ್ತದೆ. ತೀರ್ಸೋಕ್ಕೆ ಬಂದಾಗ, ಬಡ್ಡಿ ಕಟ್ಟೋಕ್ಕೆ ಬಂದಾಗ, ಅದು EMIಗಳು ಕಟ್ಟೋಕ್ಕೆ ಬಂದಾಗ ಇರೋದು ನಿಜವಾದ ಉರಿ ಅಲ್ವಾ. ಸೊ ಅದರಿಂದ ಒಂದು ಗುಂಡಿ ತೋಡಿ ಇನ್ನೊಂದು ಗುಂಡಿ ತುಂಬದ ಅಂದರೆ ಮನೆ ತುಂಬ ಗುಂಡಿ ಆಗ್ತದೆ, ಬಿಟ್ಟರೆ ಇನ್ನೇನೂ ಆಗಲ್ಲ. ಆ ಥರ ಸಾಲಗಳು ಒಂದನ್ನು ತಗೊಂಡು ಇನ್ನೊಂದು ತೀರ್ಸೋದಾದರೆ ಪ್ರಯೋಜನವೇ ಇಲ್ಲ ಅದು. ಆದ್ದರಿಂದ ಬಹಳ ನೀಟಾಗಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಕನ್ಯಾ ರಾಶಿಯವರು ಪ್ಲ್ಯಾನಿಂಗ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಎತ್ತಿದ ಕೈ, ತುಂಬ ಬ್ರಿಲಿಯಂಟ್ಸ್ ನಿಮ್ಗೆ ಆ ವಿಚಾರದಲ್ಲಿ. ಅದಕ್ಕೋಸ್ಕರ ಎಚ್ಚರಿಕೆಗಳು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೇನೆ. ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಸಾಲಗಳಾಗ್ಬಿಡುತ್ತೆ, ನಾನು ಸಾಲ ಮಾಡಬಾರ್ದು. ಅದಕ್ಕೆ ಸಾಲ ಇಲ್ಲದಂಗೆ ನಾನು ವ್ಯವಹಾರಗಳು ಮಾಡಬೇಕಂದ್ರೆ ಏನು ಮಾಡಬೇಕು? ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಕನ್ಯಾ ರಾಶಿಯವರಿಗೆ ಶೇರ್ ಮಾರ್ಕೆಟ್ ಎಲ್ಲ ಕೈ ಹಿಡಿಯೋದಿಲ್ಲ. ಎಷ್ಟು ತಾರೀಕು? 18ನೇ ತಾರೀಕು. ಸೊ 18ನೇ ತಾರೀಕಿನ ತನಕ ಶೇರ್ ಮಾರ್ಕೆಟ್ ಇತ್ಯಾದಿ ವ್ಯವಹಾರಗಳಿಂದ ಆದಷ್ಟು ದೂರ ಮೇಂಟೈನ್ ಮಾಡೋಣ. ಎಂತಹ ಜ್ಯೂಸಿ ಆಸೆ ಆಗುವಂತಹ ಅಲ್ಲಿ ಆಫರ್ಗಳು ಬಂದರೂ ನಮ್ಮ ಗ್ರಾಚಾರ ಸರಿ ಇಲ್ಲ, 18ರ ನಂತರ ನೋಡ್ಕೊಳ್ಳೋಣ, ಯೋಗ ಇದ್ರೆ ತಗೊಳ್ಳೋಣ, ಇಲ್ಲಾಂದ್ರೆ ಇಲ್ಲ, ಇನ್ನೊಂದು ಕಡೆ ಎಲ್ಲೋ ಕೊಡ್ತಾನೆ ದೇವರು ಅಂತ ಸುಮ್ಮನಿದ್ದು ಬಿಡ್ತಕ್ಕಂಥದ್ದು ಬಹಳ ಪ್ರಮುಖ. ಅದರಿಂದ ಪ್ಲ್ಯಾನಿಂಗ್ ಮಾಡ್ಕೊಳ್ಳುವಂಥದ್ದು ಅದು ಹೇಳಿದ್ದು. ಸೆಪ್ಟೆಂಬರ್ ತಿಂಗಳಲ್ಲಿ ಉದ್ಯೋಗದ ಜಾಬ್ ಪ್ರಾಬ್ಲಮ್ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಆದ್ದರಿಂದ ಉದ್ಯೋಗದ ಜಾಗದಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಯಾವ ಥರ ನಡ್ಕೊಳ್ಬೇಕು ಮೊದಲೇ ಪ್ಲ್ಯಾನಿಂಗ್ ಮಾಡಿ, ಯಾರ್ಯಾರ ನಮ್ಮ ಶತ್ರುಗಳು ಅಂತೆಲ್ಲ ರೌಂಡ್ ಅಪ್ ಮಾಡ್ಕೊಂಡು ಅವ್ರ ಹತ್ರ ಎಲ್ಲ ದುಷ್ಟಂ ದೂರವರ್ಜಯೇತ್, ಅವರಿಂದ ದೂರ ಇದ್ಬಿಟ್ಟು ವ್ಯವಹರಿಸದೇ ಇಲ್ದಂಗೆ, ಅಕಸ್ಮಾತ್ ಅವರೇ ಸಿಟ್ಟು ಮಾಡ್ಕೊಂಡು ಮೇಲೆ ಬಂದರೂ ಕೂಡ ನಿಮ್ಮ ಕಡೆಯಿಂದ ತಾಳ್ಮೆಯನ್ನು ವಹಿಸೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಶತ್ರು ನಿಗ್ರಹ ಆಗಬೇಕು, ಬಹಳ ಪ್ರಮುಖವಾಗಿ ಶತ್ರು ನಿಗ್ರಹವಾಗಬೇಕು. ನೆನಪಿಟ್ಕೊಳ್ಳಿ ಈ ವಿಚಾರವನ್ನು. ಶತ್ರು ಯಾವುದೇ ಕಾರಣಕ್ಕೂ ನಿಮಗೇನು ಮಾಡೋಕ್ಕಾಗಬಾರ್ದು, ಅಂತಹ ರಕ್ಷಣೆ ನಿಮ್ಮಲ್ಲಿ ಇರಬೇಕು, ಶತ್ರು ನಿಗ್ರಹವಾಗಬೇಕು. ವಿಡಿಯೋ ಎಂಡ್ ತನಕ ನೋಡಿ, ವಿಶೇಷ ಪರಿಹಾರದಲ್ಲಿ ತಿಳಿಸ್ತೇನೆ ಎಲ್ಲ ವಿಚಾರಗಳನ್ನು ಸಹ. ಆಮೇಲೆ ನೋಡಿ, ಬಹಳ ಪ್ರಮುಖವಾಗಿ ಹೇಳ್ಬಿಡ್ತೀನಿ, ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ದುಡ್ಡಿನ ವಿಚಾರವಾಗಿ ತುಂಬ ಹಿಂಗೆ ಕೈ ಹಿಚ್ಕೊಳ್ಳೋ ಥರ ಆಗ್ಬಿಡುತ್ತೆ. 18ನೇ ತಾರೀಕಿನ ತನಕ ಅಂತೂ ಸಿಕ್ಕಾಪಟ್ಟೆ ದುಡ್ಡಿನ ಸಮಸ್ಯೆ. 18ನೇ ತಾರೀಕು ನಂತರ ದುಡ್ಡು ಕಾಣುತ್ತೆ, ಕೈಗೆ ಸಿಗಲ್ಲ, ಎಲ್ಲೋ ಒಂದು ಕಡೆ ಸ್ಟಕಪ್ ಆಗಿರುತ್ತದು. ಏನು ಬಡತನ ಅಥವಾ ಮತ್ತೊಂದು ಇನ್ನೊಂದು ದುಡ್ಡೇ ಇಲ್ಲ ಅಂದರೆ ಇಲ್ಲ, ದುಡ್ಡಿದೆ ಅಂತ 18ನೇ ತಾರೀಕು ನಂತರ ಅದು ದುಡ್ಡು ಕಾಣುತ್ತೆ, ಬಟ್ ಕೈಗೆ ಸಿಗಲ್ಲ. 18ನೇ ತಾರೀಕು ತನಕ ಕೈಗೂ ಸಿಗಲ್ಲ, ಕಣ್ಣಿಗೂ ಕಾಣಲ್ಲ. ಸೊ ಯಾಕೆ? ಧನಾಧಿಪತಿಯಾದ ಶುಕ್ರ ನಿಮ್ಮ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರ್ತಾನೆ ಅಂತಂದರೆ ದುಡ್ಡಿನ ವಿಚಾರವಾಗಿ ಬಹಳಷ್ಟು ಸಮಸ್ಯೆ ಎದುರಿಸಬೇಕಾಗತ್ತೆ. ಆದ್ದರಿಂದ ಹೇಳಿರ್ತಾನೆ, ಆಗಸ್ಟ್ ತಿಂಗಳಲ್ಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ಗೋಸ್ಕರ ಎಲ್ಲರೂ ಒಂದು ಕಡೆ ಸೇವ್ ಮಾಡಿಟ್ಕೊಳ್ಳಿ, ಉಳಿತಾಯ ಮಾಡಿಟ್ಕೊಳ್ಳಿ. ಸೆಪ್ಟೆಂಬರ್ ತಿಂಗಳಲ್ಲಿ ನನಗೆ ದುಡ್ಡಿರಲ್ಲ, ಆವಾಗ ಈ ಹಣವನ್ನು ಬಳಸ್ಕೊಳ್ತೇನೆ ಅಂತ ಸೇವ್ ಮಾಡಿಟ್ಕೊಳ್ಳಿ. ಸೆಪ್ಟೆಂಬರ್ ತಿಂಗಳಲ್ಲಿ ದುಡ್ಡು ಬೇಕು, ಆದ್ದರಿಂದ ಖರ್ಚುಗಳನ್ನು ಕಡಿಮೆ ಮಾಡಿ. ಅನಾವಶ್ಯಕ ಖರ್ಚುಗಳು, ಆಫರ್ಗಳಂತೆ ಅದಂತೆ, ಕ್ರೆಡಿಟ್ ಕಾರ್ಡ್ಗಳು ಹಂಗೆ ಹಿಂಗೆ ಉಜ್ಜಿ ಅನಾವಶ್ಯಕ ಹೊಸ ಮೊಬೈಲು, ಹೊಸ ಗಾಡಿ, ಹೊಸ ಬಟ್ಟೆ, ಹೊಸದು ಅದು ಇದು ಮಾಡಬೇಡಿ. ಇವತ್ತಲ್ವಾ ಅತ್ಯಂತ ಪ್ರಮುಖವಾದಂತಹ ಖರ್ಚುಗಳಿದ್ದರೆ ಮಾತ್ರ ಮಾಡಿ, ಮಿಕ್ಕಿದ್ರೆ ಸೇವಿಂಗ್ಸ್ ಇಟ್ಕೊಳ್ಳಿಲ್ಲ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಾಲಗಳನ್ನು ಕೇಳ್ತಾ ಕೂತ್ಕೊಳ್ಬೇಕಾಗತ್ತೆ. ಯಾವ ಲೋನ್, ಎಲ್ಲಿ ಯಾವ ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ ಅಂತ. ಸೊ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ. ನೆಕ್ಸ್ಟ್
ಸಾಲ ಕೊಡಬೇಡಿ, ಸಾಲ ಮಾಡಬೇಡಿ, ಸಾಲ ಕೊಡಿಸ್ಬೇಡಿ. ಇದು ಮೂರನ್ನೂ ಮಾಡಬೇಡಿ ಸೆಪ್ಟೆಂಬರ್ ತಿಂಗಳಲ್ಲಿ. ಇಲ್ಲಿ ಬರುತ್ತಿಲ್ಲ ಅಂದರೆ ಸಮಸ್ಯೆ. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿದ್ದು, ಕುಟುಂಬದವರ ಸಹಕಾರ ಸ್ವಲ್ಪ ಮಿಸ್ ಹೊಡಿತದೆ ಮೊದಲೊಂದು 2 ವಾರಗಳು. ನೀವೇನೋ ಒಂದು ತಪ್ಪು ಮಾಡಿದಾಗ ಫ್ಯಾಮಿಲಿಯವರಿಗೆಲ್ಲ ನಿಮ್ಮ ಮೇಲೆ ಸಿಟ್ಟು, ಅಥವಾ ನಿಮಗೆ ಅವರ ಯಾವುದೋ ಒಂದು ಇದ್ರ ಮೇಲೆ ನಿಮಗೆ ಸಿಟ್ಟು ಬಂದ್ಬಿಡುತ್ತೆ. ಸೊ ಮನೆಯವ್ರ ಹತ್ರ ಯಾರ ಹತ್ರ ಮಾತಾಡಲ್ಲ, ಮನೆಯವ್ರು ಯಾರು ನಿಮ್ಮ ಸಪೋರ್ಟಿಗೆ ಬರಲ್ಲ, ನೀವು ಯಾರು ಮನೆಯವ್ರ ಸುದ್ದಿಗೆ ಹೋಗಲ್ಲ. ಅದು ಸುಮ್ಮನೆ ಒಂಥರ ಹಿಂಗೆ ಇದ್ರ ಜೀವನ. 18ನೇ ತಾರೀಕು ನಂತರ ಎಲ್ಲ ಸರಿ ಹೋಗ್ಬಿಡುತ್ತೆ. ಬಟ್ 18ನೇ ತಾರೀಕಿನ ತನಕ ತುಂಬ ಮನೇಲಿ ಯಾರ ಹತ್ರ ಮಾತಾಡದೇ ಇರೋದು, ಒಂಥರ ವ್ಯವಹರಿಸೋದು, ವಿಚಿತ್ರ ವ್ಯವಹರಿಸೋದು, ಸಂಬಂಧವೇ ಇಲ್ಲವೇನೋ ನಿಮಗೆ ಮನೆಗೆ ಅನ್ನೋ ಥರ ವ್ಯವಹರಿಸೋದೆಲ್ಲ ಮಾಡ್ತೀರಾ. ಒಂಥರ ವಿಚಿತ್ರವಾಗಿ ಮೆಂಟಲ್ ಥರ ನೀವು ಆಡ್ತೀರಾ, ಇಲ್ಲಾಂದ್ರೆ ಅವ್ರು ಆಡ್ತಾರೆ ಎಲ್ಲರೂ. ಸೊ ಇದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಇಷ್ಟೇ ಅಲ್ಲ, ಸ್ತ್ರೀಯರ ವಿಚಾರ 18ನೇ ತಾರೀಕಿನ ತನಕ ಸಮಸ್ಯೆ ಆಗ್ಬೋದು. ಅದ್ರ ಬಗ್ಗೆ ಗಮನಿಸಿ. 18ನೇ ತಾರೀಕಿನ ತನಕ ಅಮ್ಮ ತಾಯಿ ನೀವು ದೂರ ಇರಿ, ನಾನು ದೂರ ಇರ್ತೀನಿ ಅಂತ ಹೇಳ್ಬಿಟ್ಟು, ನೀವು ಬೇಕಾದ್ರೆ ಕನ್ಯಾರಾಶಿಯ ಸ್ತ್ರೀಯರೇ ಆದರೂ ಇನ್ನೊಬ್ಬರ ಸ್ತ್ರೀಯರ ವ್ಯವಹಾರ ಜೊತೆಗೆ ದೂರ ಇರಬೇಕು. ಕನ್ಯಾರಾಶಿ ಪುರುಷರಾದ್ರಂತೂ ಅಪ್ಪಿತಪ್ಪಿಯೂ ಸ್ತ್ರೀ ವ್ಯವಹಾರಗಳ ಜೊತೆಗೆ ಹೋಗಬೇಡಿ, ಭಾಳ ಸಮಸ್ಯೆಗಳು ಉಂಟಾಗ್ತದೆ. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಚಾರವನ್ನು ಹೇಳ್ತೇನೆ. ಬಹಳ ಪ್ರಮುಖವಾಗಿ ತಂದೆಯವರ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳಿ. ತಂದೆಯವರ ಆರೋಗ್ಯದ ಬಗ್ಗೆ ಒಂದು ಮಿಸ್ಕನ್ಸೆಪ್ಷನ್ ಆಗುವ ಸಾಧ್ಯತೆ ಇದೆ. ಮಿಸ್ಕನ್ಸೆಪ್ಷನ್ ಅಂದರೆ ಏನೋ ಆಗೋಗಿದೆ ತಂದೆಯವರಿಗೆ ಅಂತ. ಅಂದರೆ ಈಗ ತಂದೆಯವ್ರಿಗೆ ಹುಷಾರಿಲ್ಲ, ತಗೊಂಡೋಗಿ ಯಾವುದೋ ಒಂದು ಡಾಕ್ಟ್ರ್ ತೋರಿಸಿದ್ವಿ, ಅವರು ಇಲ್ಲ ನಿಮ್ಮ ತಂದೆಯವರು ಯಾವ ಸಮಸ್ಯೆ ಆಗಿದೆ, ಈ ಸಮಸ್ಯೆ ಉಳಿಯೋದೇ ಇಲ್ಲ, ಅವ್ರು ಬದುಕೋದೇ ಇಲ್ಲ, ಏನೇನೆಲ್ಲ ಹೇಳ್ಬಿಡ್ತಾರೆ. ನಾನು ಹೇಳೋದೇನು ಗೊತ್ತಾ, ಸೆಕೆಂಡ್ ಒಪಿನಿಯನ್ ಇನ್ನೊಂದು ಡಾಕ್ಟ್ರ್ ಹತ್ರ, ಥರ್ಡ್ ಒಪಿನಿಯನ್ ಇನ್ನೊಂದು ಡಾಕ್ಟ್ರ್ ಹತ್ರ ಪ್ರಯತ್ನ. ಯಾಕೆಂದರೆ 18ನೇ ತಾರೀಕಿನ ನಂತರ, ಅಂದರೆ ಇವರುಗಳು ಹೇಳುವ ಔಷಧೋಪಚಾರಗಳು, ಟ್ರೀಟ್ಮೆಂಟ್ಗಳು ಎಲ್ಲದನ್ನೂ ಮಾಡಿಸಿ, ಯಾವುದನ್ನೂ ಬಿಡಿ ಅಂತ ನಾನು ಹೇಳಲ್ಲ. ಆದರೆ 18ನೇ ತಾರೀಕಿನ ನಂತರ ಸಿನಾರಿಯೋ ಚೇಂಜ್ ಆಗ್ಬೋದು. ಇಲ್ಲ ರೀ, ಅದು ಸ್ವಲ್ಪ ಮಿಸ್ಟೇಕ್ ಆಯಿತು, ಇದು ಸರಿ ಹೋಗಿತ್ತು, ಇವಾಗೇನು ತೊಂದರೆ ಇಲ್ಲ, ಇನ್ಮೇಲೇನು ತೊಂದರೆ ಇಲ್ಲ ಅನ್ನುವ ಮಾತು ಬರ್ಬೋದು. ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ತಂದೆಯವರ ಆರೋಗ್ಯದ ಬಗ್ಗೆ ತೀರಾ ಹೆದರಿಸ್ತಾರೆ, ಹೆದರ್ಕೊಳ್ಬೇಡಿ, ಸಮಾಧಾನವಾಗಿರಿ. 18ನೇ ತಾರೀಕಿನ ನಂತರ ಆ ಹೆದರಿಕೆ ದೂರ ಆಗುತ್ತೆ. ಅಲ್ಲಿ ತನಕ ಒಂದು ಸ್ವಲ್ಪ ಭಯ ಆಗುತ್ತೆ. ಸೊ ತಂದೆಯನ್ನು ದೂರ ಎಲ್ಲರೂ ಪ್ರಯಾಣ ಮಾಡ್ಲಿಕ್ಕೆ ಬಿಡಬೇಡಿ. ಅಥವಾ ಸ್ವಲ್ಪ ನಿಮ್ಮ ತಂದೆ ಏನಾದ್ರು ವಯಸ್ಸಾದ ತಂದೆ ತಾಯಿ ಇದ್ದರೆ 18ನೇ ತಾರೀಕಿನ ತನಕ ದೂರ ಪ್ರಯಾಣಗಳೆಲ್ಲ ವರ್ಜೆ ಮಾಡಿಬಿಡಿ. ನಿಮ್ಮ ತಂದೆಯವರಿಗೆ ಮನೇಲೇ ಇರಲಿಕ್ಕೆ ಹೇಳಿ. ಡಾಕ್ಟ್ರ್ ಬಗ್ಗೆ ಏನಾದ್ರು ಈ ಡಾಕ್ಟ್ರ್ ಹೆದರಿಸಿದಾರೆ ಏನಂದರೆ ಇನ್ನೊಂದು ಡಾಕ್ಟ್ರು, ಒಂದು 2-3 ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ತೋರಿಸ್ರಿ 18ನೇ ತಾರೀಕಿನ ತನಕ. 18ನೇ ತಾರೀಕಿನ ನಂತರ ಎಲ್ಲದೂ ಸರಿ ಹೋಗುತ್ತೆ. ಆಯಿತಾ? ಎಸ್. ನೆಕ್ಸ್ಟ್ ಬಹಳ ಪ್ರಮುಖವಾದಂತಹ ಇನ್ನೊಂದು ಕನ್ಯಾ ರಾಶಿಯವರ ವಿಚಾರ ಅಂದರೆ 23ನೇ ತಾರೀಕಿನ ತನಕ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ನೀವು ಗಮನನೇ ಕೊಡಲ್ಲ, ಆರೋಗ್ಯದ ಬಗ್ಗೆ ಅಂತೂ ಚಿಂತನೆ ಮಾಡಲ್ಲ. ಆಮೇಲೆ ಏನೇನೇನೋ ಮಾತಾಡ್ಬಿಡ್ತೀರಾ. ನಿಮ್ಮ ಮಾತು ಒಂಥರ ಈ ಡ್ಯಾಮಲ್ಲಿ ನೀರು ಬರುತ್ತಲ್ಲ, ಮೊನ್ನೆ ಒಡೆದೋಯ್ತಲ್ಲ ಡ್ಯಾಮ್, ಒಡೆದಾಗ ಗೇಟ್ ಯಾವುದೋ ಒಂದು ಇದಾಗ್ಬಿಟ್ಟು ಹೋಗ್ತಾನೇ ಇತ್ತಲ್ಲ ನೀರು, ಒಂದಿಷ್ಟು TMC ನೀರುಗಳೆಲ್ಲ ಹೋಯ್ತಲ್ಲ. ಸೊ ಆ ಥರ ಮತ್ತು ವಾಪಸ್ ಹಿಡ್ಕೊಂಬರೋಕ್ಕಾಗಲ್ಲ, ಹೋಯ್ತು ಅಷ್ಟೇ, ಮುಗೀತು, ಗತಮ್ ಅಂತ. ಸೊ ಮಾತಾಡಿ ಕೆಟ್ಟುಬಿಡ್ತೀರ ನೀವು. ಸೊ ಆದ್ದರಿಂದ ಅದೊಂದು ಡ್ಯಾಮು ಕ್ಲೋಸ್ ಮಾಡ್ದಂಗೆ ಏನಾರು ಒಂದು ವ್ಯವಸ್ಥೆ ಮಾಡಬೇಕು. ನಿಮ್ಮ ಮಾತು ನಿಗ್ರಹ ಮಾಡ್ಕೊಳ್ಳಿಲ್ಲ ಅಂದರೆ ಸಮಸ್ಯೆಯನ್ನು ನೀವು ಅನುಭವಿಸ್ಬೇಕಾಗತ್ತೆ, ಗೊತ್ತಾಯ್ತಲ್ವಾ? ನಷ್ಟವನ್ನು ನೀವು ಅನುಭವಿಸ್ಬೇಕಾಗತ್ತೆ. ಸೊ ಆದಷ್ಟು ಸೌಮ್ಯವಾಗಿ ಮೌನವಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ. ಸಿಂಪಲ್ ಪರಿಹಾರ ಆದರೆ ಸಿಂಪಲ್ ಮಾಡ್ಕೊಳ್ಳಿ, ವಿಶೇಷವಾದರೆ ವಿಶೇಷ ಪರಿಹಾರ ಮಾಡ್ಕೊಳ್ಳಿ. ಸಾವಧಾನವಾಗಿ ಸದೃಢತೆಯಿಂದ ನಂಬಿಕೆಯಿಂದ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಆ ಪರಿಹಾರದ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ಪ್ರಮುಖವಾಗಿ ಪರಿಹಾರಗಳ ವಿಚಾರಕ್ಕೆ ಬಂದಾಗ ನೀವು ವಿಶೇಷವಾಗಿ ದೇವತಾರಾಧನೆ ಮಾಡಬೇಕಾಗಿರೋದು ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು, ಆಯ್ತಲ್ವಾ? ದುರ್ಗಾರಾಧನೆ, ಶನೇಶ್ವರನ ಆರಾಧನೆಗೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಕೊಡಿ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ದುರ್ಗಾ ದೇವಸ್ಥಾನಕ್ಕೆ ಕಡ್ಡಾಯವಾಗಿ ಪ್ರತಿ ಶುಕ್ರವಾರ ಹೋಗಿ ಪ್ರತಿದಿನ ಬೆಳಗ್ಗೆ ಎದ್ದು ದುರ್ಗಾ ಸ್ತೋತ್ರ, ಶುಕ್ರಾಷ್ಟೋತ್ರ ಪಠನೆ ಮಾಡ್ಕೊಳ್ಳಿ. ಮುತ್ತೈದೆ ಹೆಂಗಸು ನಿಮ್ಮ ಮನೆಗೆ ಕರೆದು ಅವರಿಗೊಂದು ಅರಿಶಿನ, ಕುಂಕುಮ, ವಿಳೆದೆಲೆ, ಅಡಿಕೆ ಇತ್ಯಾದಿ ಏನಾಗುತ್ತೋ ಅದು ಐಟಮ್ಸನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಪ್ರತಿದಿನ ನಿಮಗೆ ದುರ್ಗಾ ಅಷ್ಟೋತ್ರವನ್ನು, ಲಲಿತಾ ಸಹಸ್ರನಾಮ ಏನಾದ್ರು ಬಂದರೆ ಓದ್ಕೊಳ್ಳಿ, ಬರಲ್ಲ ಅಂದರೆ ಕೇಳಿಸ್ಕೊಳ್ಳಿ, ಪ್ರತಿದಿನ ತುಂಬ ಸಹಾಯಕವಾಗುತ್ತೆ. ಸೊ ದುರ್ಗಾರಾಧನೆ, ಶನೇಶ್ವರನ ಆರಾಧನೆ ನೋಡಿ. ಶುಕ್ರವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದರೆ ಕಡ್ಡಾಯವಾಗಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಬನ್ನಿ. ಅಲ್ಲೇನು ವಿಶೇಷ ಪೂಜೆಗಳು ಮಾಡಿಸ್ಬೇಕು ಅಂತಿಲ್ಲ. ಕೊಡೋದಾದರೆ ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಅಡುಗೆಗೆ ಉಪಯುಕ್ತವಾದ ಎಳ್ಳೆಣ್ಣೆ, ಕರಿ ಎಳ್ಳು, ನೀಲಿ ಬಣ್ಣದ ಹೂವು ಇದೆಲ್ಲ ಕೊಡ್ಬೋದು. ಕರಿ ಎಳ್ಳಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ಬೋದು,
ಅವಕಾಶ ಇದ್ದರೆ. ಇಲ್ಲ ಅಂದರೆ ಹೋಗಿ ಕಾಲು ನೋವು ಬಂದಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇರಿ ಅಷ್ಟೇ. ತೀರ್ಥ ಪ್ರಸಾದ ಕೊಟ್ಟರೆ ತೊಗೊಂಡು ಬರ್ತಾ ಇರಿ. ಸೊ ಶನೇಶ್ವರನ ಆರಾಧನೆಯನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ದುರ್ಗಾ ಆರಾಧನೆ, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರದಲ್ಲಿ ಕುಂಕುಮಾರ್ಚನೆ ಮಾಡಿಸೋದು, ಮುತ್ತೈದರಿಗೆ ಅರ್ಶಿನ ಕುಂಕುಮ, ಹಣ್ಣು, ಉಳಿದರೆ ಅಡಿಕೆ ಇತ್ಯಾದಿ ತಾಂಬೂಲವನ್ನು ಕೊಡುವಂಥದ್ದು, ಅವ್ರನ್ನ ನಮಸ್ಕಾರ ಮಾಡಿ ಅವರಲ್ಲಿ 2 ಅಕ್ಷತೆ ಅಥವಾ ಆಶೀರ್ವಾದವನ್ನು ಪಡೆಯಿರಿ ಅವ್ರದ್ದು. ಆಮೇಲೆ ಲಲಿತಾ ಸಹಸ್ರನಾಮ, ದುರ್ಗಾ ಅಷ್ಟೋತ್ತರ, ಶುಕ್ರ ಅಷ್ಟೋತ್ತರ ಪ್ರತಿದಿನ ಓದಿನ ಪಠನೆ ಮಾಡಿಕೊಳ್ಳಿ. ಇದು ಬಹಳ ಪ್ರಮುಖವಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಸಿಂಪಲ್ಲಾಗಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಈ ಸೆಪ್ಟೆಂಬರ್ ತಿಂಗಳ ಸಮಸ್ಯೆ ಪರಿಹಾರಕ್ಕೆ ಮಾಡ್ಕೊಳ್ಬಹುದಾದಂಥದ್ದು. ವಿಶೇಷ ಪರಿಹಾರ ಏನಾದ್ರು ಬೇಕು ಅಂತಂದರೆ ಆ ವಿಶೇಷ ಪರಿಹಾರ ಏನಪ್ಪ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ನೆನ್ಪಿಟ್ಕೊಳ್ಳಿ. ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಅಮಾವಾಸ್ಯೆ. ಸೋಮವಾರ ಅಮಾವಾಸ್ಯೆ ಬಂದರೆ ನಾವು ಅದನ್ನು ಅಮಾ ಸೋಮವತಿ ಅಂತ ಕರಿತೀವಿ. ಭಾಳ ಪವರ್ಫುಲ್ ಆಗಿರತಕ್ಕಂಥದ್ದು ಶ್ರಾವಣ ಸೋಮವಾರ, ಕಡೆಯ ಶ್ರಾವಣ ಸೋಮವಾರ ಅಮಾವಾಸ್ಯೆ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದಿವಸ. ನಮ್ಮ ಒಂದು ಬೆನಕನ ಅಮಾವಾಸ್ಯೆ ಅಂತ ಕರೀತಾರೆ. ನಮ್ಮ ಒಂದು ಯಾಗಶಾಲೆಯಲ್ಲಿ ಅವತ್ತಿನ ದಿವಸ ನಿಮ್ಮ ಎಲ್ಲ ಶತ್ರುಗಳ ಬಾಧೆ ನಿವಾರಣೆಗೋಸ್ಕರ ಮಾಟಮಂತ್ರ, ದೃಷ್ಟಿ ಶತ್ರು ಬಾಧೆ ವಿಶೇಷವಾಗಿ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ಸಹ. ಏನೋ ಮನುಷ್ಯನನ್ನು ಹಿಡ್ಕೊಳ್ಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ ಅಂತ. ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ಶತ್ರು ನಿಗ್ರಹ ಆಗಬೇಕು ಅಂದರೆ ಏನು ಮಾಡಬೇಕು? ಶತ್ರು ನಿಗ್ರಹ ವಾರಾಹಿ ದೇವಿಯನ್ನು ಆರಾಧನೆ ಮಾಡಬೇಕು. ಸೊ ನಾವು ಸೆಪ್ಟೆಂಬರ್ 2ನೇ ತಾರೀಕು ಶ್ರಾವಣ ಸೋಮವಾರ, ಕಡೆಯ ಕೊನೆಯ ಶ್ರಾವಣ ಸೋಮವಾರದ ದಿವಸ ಬೆನಕನ ಅಮಾವಾಸ್ಯೆ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ವೆರಿ ಪವರ್ಫುಲ್. ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಅಂದರೆ ಬಹಳ ಚೆನ್ನಾಗಿ ನಿಮ್ಮನ್ನು ಕಾಪಾಡ್ತದೆ, ಆಯಿತಾ? ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಪ್ರಮುಖವಾಗಿ ಒಂದು ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟನ್ನು ಕೊಡ್ತಾ ಇದ್ದೆವು ಪ್ರತಿಯೊಬ್ಬರಿಗೂ ಸಹ. ಇದರಲ್ಲಿ 7 ವಿಧದ ವಿಶೇಷವಾದಂತಹ ರತ್ನಗಳಿದೆ. ನಿಮ್ಮ ಒಂದು ಸೂಕ್ಷ್ಮ ಶರೀರ ಅಂತ ಹೇಳಿದ್ರು ಪ್ರತಿಯೊಂದು ನಿಮಗೆ ಕಾಪಾಡಲಿಕ್ಕೋಸ್ಕರ ಒಂದು ಸಪ್ತಚಕ್ರಗಳ ಶರೀರದ ಸಪ್ತಚಕ್ರವನ್ನು ಸಹ ರೀಜನರೇಟ್ ಮಾಡಬಹುದು ಇದು. ಸೊ ಆದ್ದರಿಂದ ಈ ಒಂದು ವಿಶೇಷವಾದ ಸಪ್ತಚಕ್ರಗಳ ಜೊತೆಗೆ ನಾವಿಲ್ಲಿ ವಿಶೇಷವಾಗಿ ಬಳಸಿರ್ತಕ್ಕಂಥ ಉಪರತ್ನಗಳು ಶನೇಶ್ವರನ ಒಂದು ಆರಾಧನೆ ಮಾಡಿ ಸಹಸ್ರ ಶನಿ ಶಾಂತಿ ಹೋಮ 1000 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ ನೀಲಮೇಘವರ್ಣಿಕಾ ರತ್ನಗಳನ್ನು ಎನರ್ಜೈಸ್ ಮಾಡಿದ್ದೇವೆ. ಸೊ ಇದು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ನೀಲಮೇಘವರ್ಣಿಕಾ ರತ್ನಗಳು ಹಾಗೂ ವಿಶೇಷವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮ, ಅದ್ರ ಜೊತೆಗೆ ಕಾಲಭೈರವೇಶ್ವರ ಹೋಮ, ಕಾಲಭೈರವೇಶ್ವರನಿಗೆ ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದೇವೆ. ಆ ಕಾಲಭೈರವೇಶ್ವರನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಈ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟ್, ನೀಲಮೇಘವರ್ಣಿಕಾ ರತ್ನಗಳೊಂದಿಗೆ ಸಪ್ತಚಕ್ರಗಳೊಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು, ಈಸಿಯಾಗಿ ಧಾರಣೆ ಮಾಡ್ಕೊಂಡ್ರೆ ಆಯಿತು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸೊ ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ, ಕೊನೆಯ ಶ್ರಾವಣ ಸೋಮವಾರ, ಬೆನಕನ ಅಮಾವಾಸ್ಯೆ ದಿವಸ ಸಹಸ್ರ ಶನಿ ಶಾಂತಿ ಹೋಮ 1000 ಸಂಖ್ಯೆ ಶನೀಶ್ವರಿಗೆ ಹೋಮ ಮಾಡ್ತಾ ಇದ್ದೀವಿ. ಅಂದರೆ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಯಾವುದೇ ಸಮಸ್ಯೆಗಳಿರಲಿ ಶನಿಯ ದಶೆ, ಯಾಕೆಂದರೆ ನೋಡಿ ಶನೇಶ್ವರ ಇನ್ನು ಮುಂದಿನ ವರ್ಷದ ತನಕ ಶನೇಶ್ವರ ಕುಂಭರಾಶಿಯಲ್ಲಿರ್ತಾನೆ ಅಂತಂದರೆ 12 ರಾಶಿಯವರೆಗೂ ಶನೇಶ್ವರನ ಆರಾಧನೆ ಮಾಡಲಿಕ್ಕೆ ಇನ್ನೊಂದು ಪ್ರಧಾನವಾದಂತಹ ಸಮಯವಾಗಿರುತ್ತಿದ್ದು. ಸೊ ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಶನೇಶ್ವರನ ಆರಾಧನೆ, ಸಹಸ್ರ ಶನಿ ಶಾಂತಿ ಹೋಮ, ಶತ್ರು ನಿಗ್ರಹ ವಾರಾಹಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಕಾಲಭೈರವೇಶ್ವರ ಹೋಮ, ಗುರು ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಸಂಕಲ್ಪಕ್ಕೆ ಕೊಟ್ಟ ಪ್ರತಿಯೊಬ್ಬರ ಹೆಸರನ್ನು 2ನೇ ತಾರೀಕು ಶ್ರಾವಣ ಸೋಮವಾರದ ದಿವಸ, ಕೊನೆ ಶ್ರಾವಣ ಸೋಮವಾರ ದಿವಸ ಬೆಳಗ್ಗೆ 6 ಗಂಟೆಯಿಂದ 6ವರೆಗೆ ಸಂಕಲ್ಪ ಸೇವೆ ನಾನೇ ಖುದ್ದು ನಿಮ್ಮಲ್ಲಿ ಹೆಸರು ಸಂಕಲ್ಪ ಮಾಡ್ತಾರೆ. ಯಾರು ಸಂಕಲ್ಪಕ್ಕೆ ಹೆಸರು ಕೊಡ್ತೀರಾ ಅವ್ರದ್ದೆಲ್ಲರೂ ಸಹ 10 ನಂತರ ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮಗಳ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ, ಈ ಸಪ್ತಚಕ್ರಗಳ ಜೊತೆಗೆ ನೀಲಮೇಘವರ್ಣಿಕಾ ರತ್ನಗಳ ಒಂದು ಬ್ರಾಸ್ಲೆಟ್ ಪ್ರತಿಯೊಬ್ಬರಿಗೂ ಸಹ ಅದನ್ನು ನಾವು ಸ್ಪೀಡ್ ಪೋಸ್ಟಲ್ಲಿ ನಾವು ಮಂಗಳವಾರ ದಿವಸ ಬೆಳಗ್ಗೆ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡ್ಬಿಡಿ, ಯಾರು ಹೆದರಿಸ್ಲಿಕ್ಕೋಸ್ಕರ ಈ ಒಂದು ವಿಚಾರವನ್ನು ತಿಳಿಸ್ತಾ ಇಲ್ಲ, ಈ ಒಂದು ವಿಡಿಯೋವನ್ನು ಮಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ನಲ್ಲಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಮರಿಬೇಡಿ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.